ಬಳ್ಳಾರಿಯಲ್ಲಿ ಐಟಿ ಅಧಿಕಾರಿಗಳ ದಾಳಿಯಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಅವರ ಬೆಂಬಲಿಗರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ, ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಏಕಕಾಲದಲ್ಲಿ 4 ಕಡೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಹಾಗೂ ಅವರ ಬೆಂಬಲಿಗರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಅಬಕಾರಿ ಚುನಾವಣಾ ಅಧಿಕಾರಿಗಳು ಪೊಲೀಸರ ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಈ ಒಂದು ದಾಳಿಯನ್ನ ನಡೆಸಲಾಗಿರುವಂತದ್ದು ಸೂರ್ಯನಾರಾಯಣ ರೆಡ್ಡಿ ಕಚೇರಿಯಲ್ಲಿ ಪರಿಶೀಲನೆ ಅಂತ್ಯವಾಗಿದೆ. ದಾಳಿ ವೇಳೆ ಯಾವುದೇ ನಗದು ಕೂಡ ಪತ್ತೆಯಾಗಿಲ್ಲ. ಸೂರ್ಯನಾರಾಯಣ ರೆಡ್ಡಿ ಕೆಪಿಸಿಸಿಯ ಉಪಾಧ್ಯಕ್ಷರಾಗಿದ್ದಾರೆ. ಇನ್ನು ನಾಗೇಂದ್ರ ಸಂಬಂಧಿ ಬಳ್ಳಾರಿ ಗ್ರಾಮಾಂತರ ಶಾಸಕ ಕಾಂಗ್ರೆಸ್ನ ಶಾಸಕ ನಾಗೇಂದ್ರ ಸಂಬಂಧಿ ಯರ್ರಿಸ್ವಾಮಿ ಅವರ ಮನೆಯಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಪರಿಶೀಲನೆ ಅಂತ್ಯವಾಗಿದೆ. ಯರ್ರಿಸ್ವಾಮಿ ಮನೆಯಲ್ಲಿ 2 ಲಕ್ಷ ನಗದು ಪತ್ತೆಯಾಗಿದೆ. ಸಮರ್ಪಕ ದಾಖಲೆ ತೋರಿಸಿದ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ಕೂಡ ಅಲ್ಲಿ ಅಂತ್ಯಗೊಳಿಸಲಾಗಿದೆ. ಇನ್ನು ಸೋಮಶೇಖರ್ ರೆಡ್ಡಿ ಬಿಜೆಪಿಯ ಶಾಸಕ, ಬಳ್ಳಾರಿ ನಗರ ಬಿಜೆಪಿಯ ಶಾಸಕ ಸೋಮಶೇಖರ್ ರೆಡ್ಡಿ ಆಪ್ತ ನರಸಿಂಹ ರೆಡ್ಡಿ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಬಿಜೆಪಿ ಶಾಸಕ ಶ್ರೀರಾಮುಲು ಆಪ್ತ ರಾಜು ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ದಾಳಿ ವೇಳೆ ಯಾವುದೇ ರೀತಿಯಾದಂತ ನಗದು ಪತ್ತೆಯಾಗಿಲ್ಲ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರು ಬೆಂಬಲಿಗರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಒಂದು ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ, ಕಾಂಗ್ರೆಸ್ನ ಶಾಸಕರು ಇವರು. ಇನ್ನು ಬಿಜೆಪಿಯ ಶಾಸಕರಾಗಿರುವಂತ ಬಳ್ಳಾರಿ ನಗರ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ, ಏನು ಶ್ರೀರಾಮುಲು ಮಾಜಿ ಸಚಿವ ಶ್ರೀರಾಮುಲು ಅವರ ಬೆಂಬಲಿಗರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದ್ರೆ, ಮತ್ತು ಒಂದ್ ಕಡೆ ಕೆಪಿಸಿಸಿ ಉಪಾಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ ಅವರ ಮನೆ ಮೇಲೂ ಕೂಡ ದಾಳಿ ಆಗಿತ್ತು. ಈಗ ಆಲ್ರೆಡಿ 3 ಕಡೆ ದಾಳಿ ಅಂತ್ಯವಾಗಿದೆ. ನಗದು ಎಲ್ಲೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯರ್ರಿಸ್ವಾಮಿ ಅವರ ಮನೆಯಲ್ಲಿ ನಗದು ಪತ್ತೆ ಆಗಿತ್ತು, 2 ಲಕ್ಷ ರೂಪಾಯಿ. ಅದಕ್ಕೆ ಸೂಕ್ತವಾದಂತ ದಾಖಲೆಯನ್ನ ತೋರಿಸಿದಂತ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ಅಂತ್ಯಗೊಳಿಸಲಾಗಿದೆ. ಈಗ ಆಲ್ರೆಡಿ ನೋಡಿದಿವಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಐಟಿ ಇಲಾಖೆಯ ಅಧಿಕಾರಿಗಳು ಹದ್ದಿನ ಕಣ್ಣನ್ನ ಇಟ್ಟು ಬೇಟೆಯಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಅಂತ. ಈಗ ಆಲ್ರೆಡಿ ಮೊದಲ ಹಂತದ ಚುನಾವಣೆ ಕರ್ನಾಟಕದಲ್ಲಿ ನಡೆದಂತ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಅಲ್ಲಿ ಮುಗಿದಿರುವಂತದ್ದು ಮತದಾನ. ಅಲ್ಲೂ ಕೂಡ ಎಲೆಕ್ಷನ್ಗೂ ಮುನ್ನ ಯಾವ ರೀತಿಯಾಗಿ ಐಟಿ ಇಲಾಖೆ ಅಧಿಕಾರಿಗಳು ಶಾಕ್ ನೀಡಿದ್ರು ಅನ್ನೋದನ್ನ ನೀವು ನೋಡಿದ್ರಿ. ಬೆಂಗಳೂರು ಆಗಿರ್ಬೋದು, ಮಂಡ್ಯ, ಹಾಸನ, ಮೈಸೂರು, ಚಿಕ್ಕಮಗಳೂರು, ಶಿವಮೊಗ್ಗ ಈ ರೀತಿಯಾಗಿ ದಾಳಿಯನ್ನ ಮಾಡಲಾಗಿತ್ತು. ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಬೆಂಬಲಿಗರ ಮನೆಗಳನ್ನ ಟಾರ್ಗೆಟ್ ಮಾಡಿ ಐಟಿ ಇಲಾಖೆ ಅಧಿಕಾರಿಗಳು ಇವತ್ತು ರೇಡ್ ಅನ್ನ ಮಾಡಲಾಗಿತ್ತು, ದಾಳಿಯನ್ನ ಮಾಡಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ, ನಮ್ಮ ಬಳ್ಳಾರಿಯ ಸಂಸದರಾಗಿರುವಂತಹ ಉಗ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಉಗ್ರಪ್ಪನವರೇ. ನಮಸ್ಕಾರ ಸರ್, ಇವತ್ತು ಬಳ್ಳಾರಿಯಲ್ಲಿ ಐಟಿ ಇಲಾಖೆ ದಾಳಿಯಾಗಿದೆ, ಏನ್ ಹೇಳ್ತೀರಾ? ನೋಡಿ, ಬಿಜೆಪಿನವರು ಹತಾಶರಾಗಿದ್ದಾರೆ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳು, ಬಿಜೆಪಿ ನಾಯಕರು ಐಟಿಯನ್ನ ಮತ್ತೆ ಇಡಿಯನ್ನ ಈ ರೀತಿ ದುರ್ಬಳಕೆ ಮಾಡಿಕೊಂಡು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡದೇ ಇರುವಂತ ರೀತಿಯಲ್ಲಿ ಏನು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ. ಇವತ್ತೇನು ಬಿಜೆಪಿನವರು ಹಣದ ಹೊಳೆಯನ್ನ ಹರಿಸ್ತಾ ಇದ್ರೆ ಅವ್ರ ಮೇಲೆ ಯಾರು ಸಹ ರೈಡ್ ಮಾಡ್ತಾ ಇಲ್ಲ. ಕೇವಲ ನಮ್ಮಲ್ಲಿ ಒಂದು ಭಯ ವಾತಾವರಣ. ಸರ್, ಇವರು ಸೋಮಶೇಖರ್ ರೆಡ್ಡಿ ಬೆಂಬಲಿಗರು ಮತ್ತೆ ಶ್ರೀರಾಮುಲು ಅವರ ಬೆಂಬಲಿಗರ ಮೇಲೂ, ಅಂದ್ರೆ ಅವರ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆಯಂತೆ. ಅಂದ್ರೆ ಇದು ಕಾಟಾಚಾರ. ನನಗೇನು ಆ ರೀತಿಯ ಮಾಹಿತಿ ಇಲ್ಲ. ನನಗಿರುವಂತದ್ದು ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ, ನಮ್ಮ ಪಕ್ಷದ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿರುವಂತವ್ರು, ಇನ್ಚಾರ್ಜ್ ಇರ್ತಕ್ಕಂಥವ್ರ ಮೇಲೆ ರೈಡ್ ಆಗಿದೆ ಅಂತ ಮಾಧ್ಯಮಗಳಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು. ನನಗೆ ಅವ್ರು ಸಿಕ್ಕಿಲ್ಲ. ಸೊ ಅದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಚುನಾವಣಾ ಆಯೋಗದ ಕರ್ತವ್ಯ ಆಗಿದೆ. ಇದನ್ನು ಸಹ ಚುನಾವಣಾ ಆಯೋಗ ಗಮನ ಹರಿಸಬೇಕಾಗತ್ತೆ. ಹಾಗೆ ಕೇಂದ್ರ ಸರ್ಕಾರ ಈ ರೀತಿಯ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಅಷ್ಟೊಂದು ಸರಿಯಲ್ಲ. ಇದನ್ನು ಖಂಡಿಸ್ತೇನೆ. ಸೊ ಹಾಗೇನಾದ್ರೂ ಮಾಡಬೇಕು ಅನ್ನೋದಿದ್ರೆ ಎಲ್ಲರ ಮೇಲೂ ಮಾಡಬಹುದಾಯ್ತಲ್ಲ. ಚುನಾವಣೆಯ ಹಂತದಲ್ಲಿ ಕೊನೆಯ ಘಟ್ಟದಲ್ಲಿ ಈ ರೀತಿ ಮಾಡಿ ಯಾಕೆ ಭಯದ ವಾತಾವರಣ ಮಾಡ್ತಾರೆ? ಅಂದ್ರೆ ಇವರನ್ನ ಮನೆಯಿಂದ ಹೊರ ಬರಬಾರ್ದು ಅನ್ನೋ ಲೆಕ್ಕಾಚಾರ ಈ ರೀತಿಯಾಗಿ ದಾಳಿ ಮಾಡಿಸಿ ಅನ್ನೋದ. ಥ್ಯಾಂಕ್ ಯು ಉಗ್ರಪ್ಪನವರು. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನ ನಡೆಸಬಾರ್ದು ಅನ್ನೋ ಉದ್ದೇಶ ಇದೆ ಅವರಿಗೆ. ಸೊ ಹೀಗಾಗಿನೇ ನಮ್ಮ ನಾಯಕರ ಮನೆಗಳ ಮೇಲೆ ದಾಳಿ ಆಗಿದೆ ಅಂತ ಹೇಳ್ತಾ ಇದ್ರು. ನಮಗೆ ಬಂದಿರುವಂತ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಅದನ್ನ ನೋಡಿ ಗೊತ್ತಾಯ್ತು ಅಂತ ಹೇಳ್ತಾ ಇದ್ರು. ಆದ್ರೆ ಬಿಜೆಪಿ ನಾಯಕರ ಮನೆಗಳ ಮೇಲೂ ಕೂಡ ಬಳ್ಳಾರಿಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ.
ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಬಳ್ಳಾರಿಯಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಶಾಕ್ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ನೋಡ್ತಾ ಇದ್ವಿ ಶಾಸಕರ ಮನೆಗಳ ಮೇಲೆ, ಅಂದ್ರೆ ಅವರ ಆಪ್ತರ ಮನೆಗಳ ಮೇಲೆ ಅಂತ. ಯಾರ್ಯಾರು ಈಗ ಆಲ್ರೆಡಿ ದಾಳಿ ಅಂತ್ಯವಾಗಿದೆಯಾ, ಏನೆಲ್ಲ ಸಿಕ್ಕಿದೆ ದಾಳಿ ಸಂದರ್ಭದಲ್ಲಿ? ಪೃಥ್ವಿರಾಜ್, ಬಳ್ಳಾರಿಯಲ್ಲಿ ಬೆಳಗ್ಗೆಯಿಂದನೂ ಕೂಡ 40ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ, ಅದರಲ್ಲೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು, ಚುನಾವಣಾಧಿಕಾರಿಗಳ ಜೊತೆಗೆ ಮತ್ತು ಆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ಈ ಎಲ್ಲ ಮತ್ತು ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ಇವರೆಲ್ಲರ ಜೊತೆಗೆ ಬೆಳಗ್ಗೆ 7 ಗಂಟೆಗೆ ಏಕಕಾಲದಲ್ಲಿ 4 ಕಡೆ ದಾಳಿ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರ ಮನೆ ಮೇಲೂ ಮತ್ತು ಕಚೇರಿಯ ಮೇಲೂ ಮತ್ತು ಬಿಜೆಪಿಯ ನಾಯಕರ ಬೆಂಬಲಿಗರ ಮನೆ ಮೇಲೆ ದಾಳಿ ಆಗ್ತದೆ. ಇದರಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ ಅವರ ಕಚೇರಿ, ರಾಘವೇಂದ್ರ ಎಂಟರ್ಪ್ರೈಸಸ್ ಕಚೇರಿಯ ಮೇಲೆ ಬೆಳಗ್ಗೆ ದಾಳಿ ಆಗ್ತದೆ. ದಾಳಿ ಸಂದರ್ಭದಲ್ಲಿ 20ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಅಲ್ಲಿ ಹೋಗ್ತದೆ. ಯಾಕಂದ್ರೆ ಪ್ರಮುಖವಾಗಿ ಅಲ್ಲಿ ಏನಾದ್ರೂ ನಗದು ಸಿಗಬಹುದಾ ಅನ್ನುವಂತ ಅನುಮಾನ ಹೆಚ್ಚಿರ್ತದೆ. ಈ ಕಾರಣಕ್ಕಾಗಿ ಅಲ್ಲಿ ದಾಳಿಯ ಸಂದರ್ಭದಲ್ಲೂ ಕೂಡ ದಾಳಿ ಅಂತ್ಯವಾಗಿದೆ. ಇದುವರೆಗೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಅಕ್ರಮ ಅಥವಾ ಅನಧಿಕೃತವಾದಂತಹ ನಗದು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇನ್ನು ಬಳ್ಳಾರಿ ಗ್ರಾಮಾಂತರ ಶಾಸಕ ನಾಗೇಂದ್ರ ಅವರ ಸಂಬಂಧಿ ಯರ್ರಿಸ್ವಾಮಿ ಅವರ ಮನೆ ಮೇಲೆ ದಾಳಿಯಾಗಿದೆ. ಅವರು ಮೂಲತಃ ಫೈನಾನ್ಷಿಯರ್ ಮತ್ತು ಬಿಸ್ನೆಸ್ ಮೆನ್. ಅವರ ಮನೆಯಲ್ಲಿ ಏನಾದ್ರೂ ಸಿಗ್ತದ ಅನ್ನುವ ಕಾರಣಕ್ಕಾಗಿ ಐಟಿ ಇಲಾಖೆ ಅಧಿಕಾರಿಗಳು ಮತ್ತು ಒಂದು ತಂಡ ಏನಿತ್ತು, 8ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಅಲ್ಲಿ ಪರಿಶೀಲನೆ ಮಾಡಿದರೆ ಪರಿಶೀಲನೆ ವೇಳೆ 2 ಲಕ್ಷ ನಗದು ಪತ್ತೆ ಆಗ್ತದೆ. ಆದ್ರೆ ಆ ನಗದಿಗೆ ಬೇಕಾದಂತ ಸಮರ್ಪಕವಾದಂತ ಮಾಹಿತಿ ದಾಖಲೆಯನ್ನ ಯರ್ರಿಸ್ವಾಮಿ ಅವರು ನೀಡ್ತಾರೆ. ಈ ಕಾರಣಕ್ಕಾಗಿ ಪಂಚನಾಮೆಯನ್ನ ಮುಗಿಸಿ ಆ ನಗದನ್ನು ಕೂಡ ವಾಪಸ್ ಕೊಡುವಂತ ಕಾರ್ಯ ಆಗ್ತಾ ಇದೆ. ಇನ್ನು ಬಿಜೆಪಿಯ ನಾಯಕರ ಮನೆ ಮೇಲೂ ದಾಳಿ ಆಗ್ತದೆ. ಈ ಹಿಂದೆ ಉಗ್ರಪ್ಪ ಅವರು ಏನ್ ಹೇಳಿದ್ರು, ಬರೀ ಕಾಂಗ್ರೆಸ್ ನಾಯಕರ ಮನೆ ಅಂತಲ್ಲ, ಇಲ್ಲಿ ಬಿಜೆಪಿಯ ನಾಯಕರ ಬೆಂಬಲಿಗರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಆದ್ರೆ ಈ 4 ದಾಳಿಗಳ ವೇಳೆ ಯಾವುದೇ ರೀತಿಯಾದಂತ ಅನಧಿಕೃತವಾದಂತ ನಗದು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಇದೀಗ ಲಭ್ಯ ಆಗ್ತಿರೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.